ಪ್ರೈಸಲಾರ್ ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಿದ್ದಾರೆ. ಪ್ರಿಯರೇ, ಈ ದಿನದ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ ಅದರ 2ನೇ ವಚನದಲ್ಲಿ ಹೀಗೆ ಬರೆದಿದೆ: ಸಬ್ಬತ್ ದಿನ ಬಂದಾಗ ಆತನು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಕೇಳಿ ಅತ್ಯಾಶ್ಚರ್ಯಪಟ್ಟು, ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದಿದ್ದಾವು? ಇವನು ಪಡೆದಿರುವ ಈ ಜ್ಞಾನವೇನು? ಇವನ ಕೈಯಿಂದ ಇಂಥ ಮಹತ್ ಕಾರ್ಯಗಳಾಗುವುದೇನು? ಇವನು ಆ ಬಡಗಿಯಲ್ಲವೇ? ಇವನು ಮರಿಯಳ ಮಗನಲ್ಲವೇ? ಪ್ರೀತಿಯ ದೇವಜನರೇ, ಯೇಸು ತನ್ನ ಸ್ವಂತ ಊರಿನಲ್ಲಿ ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುವಾಗ ಅಲ್ಲಿರುವಂಥ ಜನರು ಯೇಸುವನ್ನು ನೋಡಿ ಅತ್ಯಾಶ್ಚರ್ಯಪಟ್ಟು, ಇವನು ಆ ಬಡಗಿಯಲ್ಲವೇ? ಇವನು ಮರಿಯಳ ಮಗನಲ್ಲವೇ? ಇವನಿಗೆ ಜ್ಞಾನ ಎಲ್ಲಿಂದ ಬಂದಿತು? ಇವನು ಇಂಥ ಮಹತ್ ಕಾರ್ಯಗಳನ್ನು ಮಾಡುತ್ತಿರುವುದು ಹೇಗೆ ಸಾಧ್ಯ? ಇವನ ಬಾಯಿಂದ ಇಂಥ ಒಂದು ಒಳ್ಳೆ ಉಪದೇಶ ಬರ್ತಾ ಇರುವುದು ಹೇಗೆ ಸಾಧ್ಯ ಎಂಬುದಾಗಿ ಆಶ್ಚರ್ಯ ಪಡ್ತಾರೆ. ಆದರೆ ಸ್ವಂತ ಊರಿನಲ್ಲಿ ಸ್ವದೇಶದವರೇ ಯೇಸುವನ್ನು ತಾತ್ಸಾರ ಮಾಡುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಅದೇ ರೀತಿಯಾಗಿ ಇವತ್ತು ನಿಮ್ಮ ಜೀವಿತದಲ್ಲೂ ಕೂಡ ನಿಮ್ಮ ಸ್ವದೇಶದವರು ನಿಮ್ಮನ್ನು ತಾತ್ಸಾರ ಮಾಡ್ತಾ ಇರಬಹುದು, ನಿಮಗೆ ಮರ್ಯಾದೆಯನ್ನು ನೀಡದೇ ಇರಬಹುದು, ನಿಮ್ಮ ಕುಟುಂಬದವರು ನಿಮಗೆ ಗಣನೆಗೆ ತರದೇ ಇರಬಹುದು. ಆದರೆ ಪ್ರೀತಿಯ ದೇವಜನರೇ, ಒಂದು ದಿನ ನಿಮ್ಮ ಜೀವಿತದಲ್ಲಿ ಬರ್ತದೆ, ದೇವರು ಆ ದಿನದಲ್ಲಿ ನಿಮ್ಮನ್ನು ವಿಶೇಷವಾಗಿ ಉಪಯೋಗಿಸುವಾಗ ನಿಮ್ಮ ಕುಟುಂಬದವರು, ನಿಮ್ಮನ್ನು ಅವಮಾನಿಸಿದವರು, ನಿಮ್ಮನ್ನು ಕೀಳಾಗಿ ನೋಡಿದವರು ಆ ಒಂದು ದಿನದಲ್ಲಿ ನಿಮ್ಮ ಉಪದೇಶವನ್ನು ಕೇಳುವವರಾಗ್ತಾರೆ. ಪ್ರಿಯರೇ, ನಿಮ್ಮ ಪ್ರವಾದನೆಯನ್ನು ನೋಡಿ ಅತ್ಯಾಶ್ಚರ್ಯ ಪಡುವವರಾಗ್ತಾರೆ. ನೀವು ರೋಗಿಗಳ ಮೇಲೆ ಕೈ ಇಟ್ಟು ಅಂಥ ಒಂದು ರೋಗವನ್ನು ಬಿಡುಗಡೆ ಮಾಡುವಾಗ ಅದನ್ನು ನೋಡಿ ನಿಮ್ಮ ಕುಟುಂಬದವರೇ ಆಶ್ಚರ್ಯಪಟ್ಟು, ಇವನಿಗೆ ಇಂಥ ಅದ್ಭುತ ಕಾರ್ಯಗಳು ಮಾಡ್ತಾ ಇರುವುದು ಎಲ್ಲಿಂದ? ಇವನಿಗೆ ಇಂಥ ಜ್ಞಾನ ಬಂದಿರುವುದು ಎಲ್ಲಿಂದ ಎಂಬುದಾಗಿ ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ದೇವರು ನಿಮ್ಮನ್ನು ಉಪಯೋಗ ಮಾಡುವವನಾಗಿದ್ದಾನೆ. ಪ್ರಿಯರೇ, ನೀವು ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ, ನೀವು ಕಳವಳ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನನ್ನ ದೇವರು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿರುವಾಗ ತಕ್ಕ ಸಮಯದಲ್ಲಿ ನಿಮ್ಮನ್ನು ಅನೇಕರ ಮುಂದೆ ಉಪಯೋಗಕ್ಕೆ ತರುವವನಾಗಿದ್ದಾನೆ. ಪ್ರಿಯರೇ, ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೆನ್.